ಬರಲಿ ದೀಪಾವಳಿ ಬರಲಿ ದೀಪಾವಳಿ. ಸಂಜನಾ ತುಂಬಾ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ರಿ. ಸೊ ನಿಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಏನು ದೀಪಾವಳಿ ಆದ ನಂತರ? ನೆಕ್ಸ್ಟ್ ಪ್ರಾಜೆಕ್ಟ್ ಇವಾಗಲೇ 75 ಡೇಸ್ ಆಫ್ ಶೂಟಿಂಗ್ ಫಾರ್ ಮಹಾನದಿ ಮುಗಿಸಿದ್ದೀನಿ. ಬಹುಶಃ ನನ್ನ ಕನ್ನಡ ಕರಿಯರಲ್ಲಿ ಮ್ಯಾಕ್ಸಿಮಮ್ ಶೂಟ್ ಮಾಡಿರೋ ನಂಬರ್ ಆಫ್ ಡೇಸ್ ನೋಡಿದ್ರೆ ಮಹಾನದಿಗೆ ಶೂಟ್ ಮಾಡಿದ್ದೀನಿ. ಮಹಾನದಿ ಇಸ್ ಡೈರೆಕ್ಟೆಡ್ ಬೈ ಕೃಷ್ಣಪ್ಪ ಉಪ್ಪೂರ್ ಆ್ಯಂಡ್ ಕ್ಯಾಮ್ರಾ ಪರ್ಸನ್ ಸುಂದರ್ನಾಥ್ ಸ್ವರ್ಣ ಅವರು. ಸುಂದರ್ನಾಥ್ ಸ್ವರ್ಣ ಅವ್ರನ್ನ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಬಿಕಾಸ್ ಅವರಿಂದ ನಾನು ಮಹಾನದಿಯಲ್ಲಿ ಬಹುಶಃ ನಾನು ತಿರ್ಗಾ ಆ್ಯಕ್ಟಿಂಗ್ ಸ್ಕೂಲಿಗೆ ಹೋಗ್ಬಿಟ್ಟು ಒಂದು ಹೊಸ ತಾರೆಯಾಗಿ ಹೊರಗೆ ಬಂದಿದ್ದೀನಿ ಅಂತ ನನಗನ್ಸುತ್ತೆ. ಅವ್ರ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ತುಂಬ ಹಂಚ್ಕೊಂಡಿದ್ದಾರೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಮಹಾನದಿ ಐ ಹ್ಯಾವ್ ರೆಬೆಲ್ ಅಂತ ರಾಜೇಂದ್ರ ಸಿಂಗ್ ಬಾಬು ಅಂಕಲ್ ಈ ಸಿನಿಮಾಗೆ ಡೈರೆಕ್ಟರು. ಡೆಡ್ಲಿ ಆದಿತ್ಯ ಅವರು ಈ ಸಿನಿಮಾಗೆ ಹೀರೋ ಆ್ಯಂಡ್ ಪ್ರೊಡ್ಯೂಸರ್ ಕೂಡ ಅವರೇ. ಹೋಮ್ ಪ್ರೊಡಕ್ಷನ್, ಆದಿತ್ಯ ಅವ್ರ ಹೋಮ್ ಪ್ರೊಡಕ್ಷನು. ಸೊ ಮಹಾನದಿ ಹಾಗೆ ರೆಬೆಲ್ ಈ ಎರಡು ಸಿನಿಮಾಗಳು ಕನ್ನಡದಲ್ಲಿ ಹೊರಗೆ ಬರ್ತಾ ಇದೆ. ಆ್ಯಂಡ್ ತೆಲುಗುನಲ್ಲಿ ಐ ಹ್ಯಾವ್ ಮೂವಿ ವಿಚ್ ಇಸ್ ರಿಲೀಸಿಂಗ್ ಆನ್ November 23rd. ತುಂಬ ಭಯ ಆಗ್ತಾ ಇದೆ, ಜಗನ್ ನಿರ್ದೋಷಿ ಅಂತ. ಡಿಸೆಂಬರಲ್ಲಿ ಯಮಹೋ ಯಮ ಅಂತ ನನ್ನ ಚಿತ್ರ ರಿಲೀಸ್ ಆಗ್ತಾ ಇದೆ ತೆಲುಗುನಲ್ಲಿ. And apart from that, I'm shooting for a film titled Tirtha right now. And I'm shooting for an untitled film with Sri Hari sir. ಹಾಗೆ ಮ್ಯಾಮ್ ಇವಾಗಲೇ ಹೇಳಿದ್ರು ಬಾಲು ಚಂದರ್ ಅವರು ಅಂತ. ಬಾಲು ಚಂದರ್ ಅವ್ರ ಮಗ ಜಯಂತ್ ಅವರು ನನ್ನ ಜೊತೆ ಈ ಅನ್ಟೈಟಲ್ ಸಿನಿಮಾಗೆ ಹೀರೋ ಆಗಿದ್ದಾರೆ. ಸೊ ಜಯಂತ್ ಹಾಗೂ ನಾನು, ಇಟ್ಸ್ ಅ ತೆಲುಗು ಫಿಲ್ಮ್ ಅಗೇನ್, ತೆಲುಗು ತಮಿಳ್ ಎರಡು ಭಾಷೆಯಲ್ಲಿ ಇದು ಹೊರಗೆ ಬರುತ್ತೆ. ಓಕೆ, ಹಾಗೆ ದೀಪಾವಳಿ ಧಮಾಕ ಜೊತೆ ಫಿಲ್ಮ್ ಧಮಾಕ ಇದೆ ಸಂಜನಾದು. ಹೌದು, ಖಂಡಿತ. ಓಕೆ ಶ್ವೇತಾ, ನೆಕ್ಸ್ಟ್ ನಿಮ್ಮ ಪ್ರಾಜೆಕ್ಟ್ಸ್ ಏನೇನಿದೆ? ಕನ್ನಡದಲ್ಲಿ ನಾನು ಒಂದು ಪ್ರಾಜೆಕ್ಟ್ ಇವಾಗ ಶೂಟ್ ಮಾಡ್ತಾ ಇದ್ದೀನಿ. ಮಹೇಶ್ ರಾವ್ ಅವ್ರ ಡೈರೆಕ್ಷನಲ್ಲಿ ಕೇಸ್ ನಂಬರ್ 18/9 ಅಂತ. ಐ ಆಮ್ ಪ್ಲೇಯಿಂಗ್ ಅ ವೆರಿ ಇನ್ನಸೆಂಟ್ ಸ್ಕೂಲ್ ಗರ್ಲ್ ಕ್ಯಾರೆಕ್ಟರ್ ಇನ್ ದಟ್. ಹಾಗೆ ಇನ್ ಡಿಸೆಂಬರ್ ನಂದು ತೆಲುಗು ಮೂವಿ ರಿಲೀಸ್ ಆಗ್ತಾ ಇದೆ. ದಟ್ ಈಸ್ ಕಾಲ್ಡ್ ಥಿಯೇಟರ್ಲೋ ನಲುಗುರು. ಶ್ರೀನಿವಾಸ್ ರಾಜೋದನ್ ಅವ್ರದ್ದು ಡಿರೆಕ್ಷನಲ್ಲಿ ಹೊರಗೆ ಬರ್ತಾ ಇದೆ. ಸೊ ದಟ್ ಈಸ್ ಅಪ್ ಫಾರ್ ರಿಲೀಸ್ ಆ್ಯಂಡ್ ದಟ್ ಈಸ್ ಆಲ್ ಐ ಆಮ್ ಶೂಟಿಂಗ್ ವಿತ್. ಓಕೆ, ನಾವು ಹಾಗಾದರೆ ದೀಪಾವಳಿ ಹಬ್ಬಕ್ಕೆ ವಾಪಸ್ ಬರೋಣ ಈಗ. ಸೊ ಅಪರ್ಣ ಅವ್ರು ಹೇಳ್ತಾಯಿದ್ರು ತುಂಬ ದೀಪಗಳ ಹಚ್ಚಿ ಹಬ್ಬ ಮಾಡ್ತೀವಿ ಅಂತ. ಬಲಿಪಾಡ್ಯಮಿ ಇರುತ್ತೆ, ಗೋಪೂಜೆ ಇರುತ್ತೆ, ಲಕ್ಷ್ಮೀ ಪೂಜೆ ಇರುತ್ತೆ, ನರಕ ಚತುರ್ದಶಿ. ಯಾವುದು ನಿಮಗೆ ತುಂಬ ಸ್ಪೆಷಲ್ ಅನಿಸುತ್ತೆ? ಯಾವುದು ಹೆಚ್ಚಾಗಿ ನೀವು ಪ್ರತಿ ವರ್ಷವೂ ಕೂಡ ಒಂದು ವಿಭಿನ್ನತೆಯಿಂದ ಆಚರಿಸ್ತೀರಿ ಅಂತ? ಅಲ್ಲ, ಒಂದು ವರ್ಷ ಏನಾಯಿತು, ನಾವೀಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಮಾತಾಡಿದ್ವಿ ಈ ಪ್ರಾಣಿಗಳಿಗೊಂದು ಸ್ವಲ್ಪ ಈ ಪಟಾಕಿ. ಒಂದು ಒಳ್ಳೆ ಅನುಭವ ಹೇಳ್ಕೊಳ್ಳೋದು ಅಂದರೆ ನಮ್ಮ ಮನೆಯಲ್ಲಿ 3 ಮುದ್ದು ನಾಯಿ ಮರಿಗಳಿವೆ. ಒಂದ್ರ ಹೆಸರು ನಾ ಹೇಳ್ಬಿಡ್ತೀನಿ, ನಂಗೆ ತುಂಬ ಇಷ್ಟ ಆ ನಾಯಿ. ಒಂದ್ರ ಹೆಸರು ಕೆಂಪು, ಇನ್ನು ಅದರ ಶ್ರೀಮತಿ ಹೆಸರು ಮಹಾರಾಣಿ, ಅದರ ಮೊಮ್ಮಗು ಹೆಸರು ಕೆಂಚ. ಮಹಾರಾಣಿ ಕೆಂಚ. ಅವು ಮಕ್ಕಳಾಗ್ಬಿಡ್ತಾವೆ ಪಟಾಕಿ ಸಮಯದಲ್ಲಿ. ಮನೇಲಿ ಪೆಟ್ಸಿರೋರ್ಗೆ ಇದು ಚೆನ್ನಾಗಿ ಗೊತ್ತಿರುತ್ತೆ. ಅವುಗಳನ್ನ ಪಾಪ ತುಂಬ ಹೆದರ್ತಾವೆ. ಇದು ಮಡ್ಲಲ್ಲೇ ಬಂದು ಕೂತ್ಕೊಂಡು ಆಚೆ ಹೋಗೋಕ್ಕೆ ಕಷ್ಟಪಡ್ತವೆ. ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ಅವುಗಳ ಸಲುವಾಗಿ 1-2 ವರ್ಷದ ಹಿಂದೆ ದೀಪಾವಳಿ ಅವುಗಳನ್ನ ಸುಮ್ಮನೆ ಕಾರಲ್ಲಿ ಹಾಕ್ಕೊಂಡ್ವಿ. ಎತ್ತಲಾಗ ಹೋಗ್ತೀವೋ ಹೋಗೋಣ, ಪಟಾಕಿ ಸದ್ದಿಂದ ಅವುಗಳನ್ನ ಪಾರ್ ಮಾಡೋಣ ಅಂತ ಹೋಗಿದ್ವಿ. ನೋಡಿದ್ರೆ ನಾವು ಹೋಗಿದ್ದ ಜಾಗ ಯಾವುದಕ್ಕೆ ಅಂದರೆ ಕಣಗಾಲ್ಗೆ ಹೋಗಿದ್ವಿ. ಪುಟ್ಟಣ್ಣ ಕಣಗಾಲ್ ಅವ್ರ ಊರು ಕಣಗಾಲ್. ಪುಟ್ಟಣ್ಣ ಕಣಗಾಲ್ ಅವರ ತಮ್ಮನ ಮನೆಯಲ್ಲೇ ಇಳ್ಕೊಂಡಿದ್ವಿ. ಅಲ್ಲಿ ಬಲಿಪಾಡ್ಯಮಿ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಬಹುಶಃ ನಗರ ಪ್ರದೇಶಗಳಲ್ಲಿ ಹೆಚ್ಚಾಗೋದಿಲ್ಲ ಅನ್ಸುತ್ತೆ. ಒಂದೊಂದು ಮನೆಯಲ್ಲೂ ಆ ಬಲೀಂದ್ರನ ಪೂಜೆ ಮಾಡ್ತಾರೆ. ಅದಕ್ಕೊಂದು ಹಳದಿ ಹೂ ತಂದು ಆ ಹಳದಿ ಹೂ ಇಟ್ಟು ಮನೆಯಲ್ಲೂ ಬಲೀಂದ್ರನ ಪೂಜೆ ಮಾಡ್ತಾರೆ. ಆ ಬಲೀಂದ್ರ ಹೊನ್ನು ತರಲಿ ಅಂತ ಪ್ರಾರ್ಥಿಸ್ತಾರೆ. ನಂಗೆ ಮರೆಯೋಕ್ಕಾಗಲ್ಲ. ಅವತ್ತು ಇಡೀ ಆ ಕಣಗಾಲ್ ಊರಿನ ಪ್ರತಿ ಮನೆಯಲ್ಲೂ ಅರ್ಶಿನ ಕುಂಕುಮ ಕರೆದು ಎಲ್ಲರ ಮನೆಯಲ್ಲೂ ಮಡ್ಲು ತುಂಬಿಸಿ ಬಲೀಂದ್ರನ ಪೂಜೆ ಇದು ಕೊಟ್ಟಿದ್ರು. ಹಾಗಾಗಿ ಅದು ಅಂದರೆ ನಮ್ಮ ಭಾರತದಲ್ಲಿ ಮಾತ್ರ ಇದು ಸಾಧ್ಯ ಅನಿಸುತ್ತೆ. ನಮ್ಮದೇ ಒಂದು ಸಂಪ್ರದಾಯ, ಎಲ್ಲರೂ ಅದನ್ನು ಆಚರಿಸ್ತೀವಿ. ನಮ್ಮ ನಂಬಿಕೆಗಳು ಎಲ್ಲದರಲ್ಲೂ ಎಲ್ಲರೂ ಚೆನ್ನಾಗಿರಲಿ, ಎಲ್ರಿಗೂ ಒಳ್ಳೇದಾಗಲಿ ಅನ್ನೋ ಆಶಯ ಇದೆಯಲ್ಲ, ಅದು ಸಮಥಿಂಗ್ ಗ್ರೇಟ್. ಓಕೆ ಶಿರೀನ್, ಹಬ್ಬದ ಸಂದರ್ಭದಲ್ಲಿ ಇವಾಗ ನಾವೇ ಸೇರಿರೋಂಗೆ ಪ್ರತಿ ಮನೆಯಲ್ಲೂ ನಾವು ನೋಡಿದಾಗ ಹಬ್ಬದ ಈಗ ಸ್ವಲ್ಪ ಕಮ್ಮಿ ಅನ್ಸುತ್ತೆ, ಬಟ್ ಸ್ಟಿಲ್ ಇನ್ನೂ ಇದೆ. ಮನೇಲಿ ಏನ್ರೆ ಗೆಸ್ಟ್ಗಳು ಬಂದ್ಬಿಟ್ರೆ ಹಬ್ಬದ ಕಳೆ ಕಟ್ಬಿಡುತ್ತೆ. ಹೇಗೆ ಅನ್ಸುತ್ತೆ ಗೆಸ್ಟ್ಗಳೆಲ್ಲ ಬಂದಾಗ? ಅಂದ್ರೆ ಅದೇ ಒಂದು ಬಾಂಡಿಂಗ್ ಅನ್ಸುತ್ತೆ ಅಲ್ವಾ? ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ನನಗೆ ಗೆಸ್ಟ್ಗಳು ಮನೆಗೆ ಬರೋದಂದ್ರೆ ತುಂಬ ಇಷ್ಟ ಆಯಿತು ಸಿನ್ಸ್ ಚೈಲ್ಡ್ಹುಡ್. ಯಾಕೆಂದರೆ ನಮ್ಮ ಮನೆಗೆ ಫ್ಯಾಮ್ಲಿಯಿಂದ ದೊಡ್ಡವರೆಲ್ಲ ಬರ್ತಾಯಿದ್ರು. ಅವ್ರ ಕಾಲಿಗೆ ಬೀಳಬೇಕಾದ್ರೆ ದ ಫಸ್ಟ್ ಥಿಂಗ್ ಇಸ್ ಅವ್ರ ಕಾಲಲ್ಲಿ ಬಿದ್ದು ಕೈ ಹಿಂಗೆ ಮೇಲೆ ಹಾಕೋದು, ಹಣ ಕೊಡಿ ಅಂತ. ಸೊ ಎವ್ರಿ ಫೆಸ್ಟಿವಲಲ್ಲಿ ಎಲ್ಲರಿಗೂ ಗೊತ್ತಿಲ್ಲದಿರೋ ಅವ್ರ ಕಾಲಲ್ಲೆಲ್ಲ ಬಿದ್ದು ಹಣ ಇಸ್ಕೊಳ್ಳೋದು. ಸೊ
ಈ ಥರ ದೀಪಾವಳಿಗೂ ನಮ್ಮ ಮನೇಲಿ ಇವಾಗೂ ನಡೆಯುತ್ತೆ. ಸೊ ಮನೆಗೆ ದೊಡ್ಡವ್ರು ಬಂದಾಗೆಲ್ಲ ಅವ್ರ ಕಾಲಲ್ಲಿ ಬೀಳ್ತೀವಿ, ಹಣ ಇಸ್ಕೊಂತೀವಿ. ಸೊ ದೀಪಾವಳಿ ಟೈಮಲ್ಲಿ ಐ ಆಮ್ ವೆರಿ ರಿಚ್. ಸೊ ನನಗೆ ಅದು ಮನೆಗೆ ಜನರು ಬರ್ತಾರೆ ಅಂದರೆ ಅದೊಂದು ತುಂಬ ಇಷ್ಟ ನನಗೆ ಸಿನ್ಸ್ ಚೈಲ್ಡ್ಹುಡ್. ಅದೊಂದು ಒಡಿಯುಸೆ ಇಟ್ಸ್ ಬಿಕಮ್ ರೂಟೀನ್ ಅಂತ ಹೇಳ್ಬೋದು. ಸೊ ದ್ಯಾಟ್ ಈಸ್ ದ ಓಲ್ಡೆಸ್ಟ್ ಮೆಮರಿ ಐ ಹ್ಯಾವ್ ಆಫ್ ಪೀಪಲ್ ಕಮಿಂಗ್ ಹೋಮ್. ಅಂಡ್ ಅಫ್ಕೋರ್ಸ್ ನಮ್ಮ ಭಾರತದಲ್ಲೇ ಇಂತಹ ಪದ್ಧತಿಗಳನ್ನು ನೋಡೋದಕ್ಕೆ ಸಾಧ್ಯ. ಯಾಕೆಂದ್ರೆ ಆ ಹಬ್ಬಗಳ ಸಂದರ್ಭದಲ್ಲಿ ಒಟ್ಟಿಗೆ ಸೇರಬೇಕು, ಎಲ್ಲಾ ಪದ್ಧತಿಗಳನ್ನ ಆಚರಣೆ ಮಾಡಬೇಕು ಅನ್ನೋದು ಒಂದು ಕಾರಣ ಅಷ್ಟೇ. ನಾವೆಲ್ಲ ಸೇರೋದಕ್ಕೆ, ನಾವೆಲ್ಲ ಸೇರಿ ಒಟ್ಟಿಗೆ ಕೂತ್ಕೊಂಡು ಒಂದ್ ತಟ್ಟೆಲೋ ಅಥವಾ ಒಟ್ಟಿಗೆ ಕೂತ್ಕೊಂಡು ತಿಂದಾಗ ಆ ಪ್ರೀತಿ ವಿಶ್ವಾಸ ಬೆಳೆಯೋದೇ ಮೇನ್ ಕಾರಣ ಅನ್ಸುತ್ತೆ. ನಮ್ಮ ಹಬ್ಬಗಳ ಪ್ರಮುಖವಾದಂತಹ ಉದ್ದೇಶ ಅದೇ ಅನ್ಸುತ್ತೆ. ಸೊ ನೇಹಾ, ಏನ್ ಅನ್ಸುತ್ತೆ, ದೀಪಾವಳಿ ಈ ಸಲ ಏನಾದ್ರೂ ಪ್ಲಾನ್ಸ್ ಇದೆಯಾ? ಅದೇ ಶಿರೀನ್ ಅವ್ರು ಹೇಳ್ದಂಗೆ ನಮ್ಮ ಮನೇಲಿ ಅಣ್ಣಂದಿರನ್ನ ಎಷ್ಟು ಜನ ಅಣ್ಣಂದಿರಿದ್ದಾರೋ ಅವ್ರನ್ನೆಲ್ಲರನ್ನೂ ಕರ್ಸೋದು, ಇಬ್ರಿಬ್ರನ್ನ ಕೂರಿಸೋದು. ಒಟ್ಟಿಗೆ ಕೂರಿಸ್ಬಿಟ್ರೆ ಫಸ್ಟ್ ಅಣ್ಣ 1000 ರೂಪಾಯಿ ಕೊಟ್ಟರೆ ಇನ್ನು ಚಿಕ್ಕ ಅಣ್ಣ ಮತ್ತೆ 500 ಆ ಥರ ಕೊಡ್ತಾರೆ. ಸೊ ಇಬ್ರಿಬ್ರನ್ನ ಕೂರಿಸೋದು, 1000 ಕಿತ್ಕೊಳ್ಳೋದು. ನೆಕ್ಸ್ಟ್ ನನ್ನ ತಂಗಿ ಬರ್ತಾಳೆ, ಅವಳಿಗೆ ಕೊಡಬೇಕು. ಹೀಗೆ ಒಂದು ಐ ಹ್ಯಾವ್ 14 to 15 ಬ್ರದರ್ಸ್. ಎಲ್ಲರಿಂದನೂ ಕಲೆಕ್ಟ್ ಮಾಡಿ ನಾನು ಅಣ್ಣ ತಮ್ಮದಿರ 4 ಜನ ಇರ್ತಾರೆ, ಇಬ್ರು ಒಂದು ಕಡೆ ಇಬ್ರು ಒಂದು ಕಡೆ. ಒಳ್ಳೆ ಕಲೆಕ್ಷನ್ ಇದ್ದಿದ್ದೀನ ಅದೇ ಆಗುತ್ತೆ. ಆರತಿ ಮಾಡೋದು, ಅವ್ರಿಗೆ ದುಡ್ಡು ಇಸ್ಕೊಂಡು ಪಾಕೆಟ್ ಮನೆಗೆ ನಾನು ಬರ್ಬೋದಾ? ಸ್ವಲ್ಪ ಹೊಸ ತಂಗಿ ಬಂದಿದ್ದಾರೆ ಅಂತ ಹೇಳ್ಬಿಡಿ, ನನಗೂ ಸ್ವಲ್ಪ ಇನ್ಕಮ್ ಬಂದಿರುತ್ತೆ ಅಂತ ಹೇಳ್ಬಿಡಿ. ನಾನು ಬರ್ತೀನಿ, ನನಗೂ ಒಂದಷ್ಟು ಪಾಕೆಟ್ ಮನಿ. ನಾನು ಎಲ್ಲರಿಗೂ ರಾಖಿ ರಕ್ಷಾ ಬಂಧನ ದೀಪಾವಳಿ ಅಲ್ಲ, ರಕ್ಷಾ ನಮ್ಮ ಮನೇಲಿ ಅಣ್ಣ ಇಲ್ಲ, ತಮ್ಮ ಇಲ್ಲ, ನಾನೇ ಅಣ್ಣ ತರ, ಬಿಕಾಸ್ ಐ ಆಮ್ ದಿ ಎಲ್ಡರ್ ಡಾಟರ್. ಸೊ ನಾನೇ ಎಲ್ಲರಿಗೂ ಕೊಡ್ಬೇಕಾಗತ್ತೆ. ಬಟ್ ನನಗೆ ಯಾರಾದ್ರೂ ಕೊಡ್ತೀನಿ ತುಂಬಾ ಸಂತೋಷ. ನಿಜವಾಗ್ಲೂ ರಕ್ಷಾ ಬಂಧನಕ್ಕೆ ಬರ್ತೀನಿ, ದೀಪಾವಳಿಗೂ ಬರ್ತೀನಿ. ಶೋರ್ ಐಲ್ ಬಿ ವೇಟಿಂಗ್. ಈಗ ಯಾವಾಗ ರಕ್ಷಾ ಬಂಧನ್ ಬರುತ್ತೆ ಮತ್ತೆ ದೀಪಾವಳಿ ಬರುತ್ತೆ, ದುಡ್ಡು ಕಿತ್ಕೊಂಡು ಒಂದಂತೂ ಮಾಡೋಣ. ನೀವು ಇಬ್ಬರದು ಅಡ್ರೆಸ್ ಕೊಟ್ಟೋಗಿ, ನಿಮ್ಮ ಮನೆಯದು ಸ್ವೀಟ್ಗೋಸ್ಕರ ಎಲ್ಲರೂ ಕಾಯ್ತೀವಿ, ನಿಮ್ಮ ಮನೆಯದು ದುಡ್ಡಿಗೋಸ್ಕರ ಎಲ್ಲರೂ ಕಾಯ್ತೀವಿ. ನಾನು ಕನ್ಫರ್ಮ್ ಆಗಿ ಹೋಗ್ತಾ ಇದ್ದೀನಿ. ಮತ್ತೆ ಸ್ವೀಟ್ಸ್ಗೋಸ್ಕರ ಕಾಯ್ತಾ ಇರ್ತೀವಿ. ಸೊ ಮಧು, ನಿನ್ನ ಪ್ರಾಜೆಕ್ಟ್ಸ್ ಏನೇನಿದೆ ಈಗ? ನಾನಿವಾಗ ಕಲೆಯ ತಸ್ಮೈ ನಮಃ ಆದಮೇಲೆ ಬೇರೆ ಯಾವ ಮೂವೀಸು ಮಾಡ್ತಾ ಇಲ್ಲ, ಬಿಕಾಸ್ ನಾನು ಎಜುಕೇಷನ್ ಕಂಪ್ಲೀಟ್ ಮಾಡಬೇಕು ಅಂತ. ಸೆಕೆಂಡ್ PU ಮಾಡ್ತಾ ಇದ್ದಾಗಲೇ ಈ ಕಲೆಯ ತಸ್ಮೈ ನಮಃ ಬಂತು. ಸೊ ಎಕ್ಸಾಮ್ 1 ತಿಂಗಳು ಇರೋಂಗೆ ನನ್ನ ಶೂಟಿಂಗ್ ಮುಗೀತು. ತುಂಬ ದಿನ ಆಯಿತು. ಸೊ ಸೆಕೆಂಡ್ PU ಟರ್ನಿಂಗ್ ಪಾಯಿಂಟ್ ಆಗಿರೋದ್ರಿಂದ ನನಗೆ 1 ಇಯರ್ ಲ್ಯಾಬ್ಸ್ ಆಯಿತು. ಈಗ ಅಗೇನ್ ಒನ್ಸ್ ಅಗೇನ್ ನಾನು ಕಟ್ಟಿದ್ದೇನೆ. ಸೊ ಎಜುಕೇಷನ್ ಕಂಪ್ಲೀಟ್ ಮಾಡೋಣ, ಆಮೇಲೆ ಓಕೆ, ಸದ್ಯಕ್ಕಂತೂ ಮೂವೀಸ್ ಮಾಡ್ತಾ ಇದ್ದೆ. ಸೊ ಸ್ಪರ್ಶ, ಏನು ಮಾಡ್ತಿರ್ತೀರ ಹಾಡೋದನ್ನ ಬಿಟ್ಟು? ಬೇರೆ ಏನೇನು ಹಾಬೀಸ್ ಇದೆ? ನಾನೀಗ ಫೈನಲ್ ಇಯರ್ BSc ಓದ್ತಾ ಇದ್ದೀನಿ. ಹಾಡೋದು ಬಿಟ್ಟು ಪುಸ್ತಕ ಓದ್ತೀನಿ ತುಂಬ. ಸಾಹಿತ್ಯ ಅಂದರೆ ತುಂಬ ಒಲವಿದೆ. ಮನೇಲಿ ಸಾಹಿತ್ಯಿಕ ವಾತಾವರಣ ಇರೋದ್ರಿಂದ ಸಾಹಿತ್ಯ, ಚಿತ್ರಕಲೆ, ನಾನು ಐ ಆಮ್ ಅನ್ ಆರ್ಟಿಸ್ಟ್, ನಾನು ಪೇಂಟ್ ಕೂಡ ಮಾಡ್ತೀನಿ. ಸೊ ಹಾಗೆ ಐ ಥಿಂಕ್ ಸ್ಪರ್ಶ ಅವ್ರಿಗೆ ಸಕಲ ಕಲಾ ವಲ್ಲಭೆ ಅನ್ನೋ ಬಿರುದು ಕೊಡಬೇಕು. ಡಾನ್ಸು ಚೆನ್ನಾಗಿ ಮಾಡ್ತಾರೆ, ಹಾಡ್ತಾರೆ, ಜೊತೆಗೆ ಪೇಂಟಿಂಗು ಚೆನ್ನಾಗಿ ಮಾಡ್ತಾರೆ. ಓಕೆ, ಸ್ಫೂರ್ತಿ ಹತ್ರ ಬರೋಣ. ಸ್ಫೂರ್ತಿ, ದೀಪಾವಳಿ ಹಬ್ಬಕ್ಕೆ ಏನು ಸ್ಫೂರ್ತಿ ಕೊಡ್ತೀರಪ್ಪ ಹಾಗಾದ್ರೆ? ರೈಟ್ ನಾವು ಏನೂ ಇಲ್ಲ ಆ್ಯಕ್ಚುಲಿ. ಅಂದರೆ 2 ತಿಂಗಳಾಗೋಗಿದೆ ನಾನು ಸಿನಿಮಾ, ಅಂದರೆ 1.5 ಮಂತ್ ಆಲ್ಮೋಸ್ಟ್ ಸಿನಿಮಾ ಅಂತ ನೋಡಿ. ಯಾಕಂದರೆ ಕಂಪ್ಲೀಟ್ಲಿ ಬ್ರೇಕ್ ತೊಗೊಂಬಿಟ್ಟಿದ್ದೀನಿ. ನಾನು ಯೂಶ್ವಲಿ 6 ಮಂತ್ಸ್ ಒಂದ್ಸತಿ ಸೆಮಿಸ್ಟರ್ ಟೈಮಲ್ಲಿ 1.5 ಮಂತ್ ಬ್ರೇಕ್ ತೊಗೋತೀನಿ. ಸೊ ಐ ಆಮ್ ಡೂಯಿಂಗ್ ಮೈ ಫೈನಲ್ ಇಯರ್ BBM. ಈಗ ನಮ್ಮ ಪ್ರಿನ್ಸಿಪಲ್ ಹೋಗಿ ನೋಡಿದ ತಕ್ಷಣ ಈ ಸತಿ ಟಾಪ್ 2 ಇಲ್ಲ ಟಾಪ್ 3, ಯಾಕಂದರೆ ಆವ್ರೇಜ್ ಇದೆ ನಂದು, ಚೆನ್ನಾಗಿದೆ. ಆ್ಯಂಡ್ ನೋ ಬ್ಯಾಕ್ಸ್ ಬೈ ಗಾಡ್ಸ್ ಗ್ರೇಸ್, ಚೆನ್ನಾಗಿ ಓದ್ತಾ ಇದ್ದೀನಿ. ಸೊ ಮಮ್ಮಿ, ನೀನೇನಾದರೂ ಓದಂಗಿದ್ರೆ ನೀನು ಸಿನಿಮಾ ಮಾಡು, ಇಲ್ಲ ಅಂದರೆ ನೀನು ಸಿನಿಮಾ ಮಾಡಬೇಡ ಅಂತ ಅಂದಿದ್ರು. ಆ್ಯಂಡ್ ಈಗ MBA ಮಾಡಬೇಕು ಅಂತ ಇದ್ದೀನಿ. ಆ್ಯಕ್ಚುಲಿ ಈ ವರ್ಷ ಜೊತೆಲೇ ನನಗೆ 21 ಇಯರ್ಸ್ ಆಗಿದ್ದರಿಂದ IAS ಕೋಚಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನೆಕ್ಸ್ಟ್ ಇಯರ್ ಅದನ್ನು ಬರಿಬೇಕು. ಸೀಕ್ರೆಟ್ ರಿವೀಲ್ ಮಾಡಿದ್ರಿ? ಸೊ ಆಲ್ರೆಡಿ ಅಡ್ಮಿಷನ್ಸ್ ಎಲ್ಲ ಮಾಡಿದ್ದೀನಿ. ಪ್ರಾಬ್ಲಿ ನೆಕ್ಸ್ಟ್ ಇಯರಿಂದ ಇಲ್ಲಿ ಒಂದು ಆ್ಯಕ್ಟ್ರೆಸ್ ಆಗಿ ಬರೋಂಥದ್ದು ಡೌಟು. ಸೊ ಈ ವರ್ಷ ನನಗೆ ಅವಕಾಶ ಕೊಟ್ಟಿದ್ದೀರಾ. ಸೊ ಐ ಆಮ್ ವೆರಿ ಹ್ಯಾಪಿ. ಆ್ಯಂಡ್ ದೀಪಾವಳಿಗೆ ಈಗ ಸದ್ಯಕ್ಕೆ ಏನೂ ಇಲ್ಲ. ಆ್ಯಕ್ಚುಲಿ ನಾಳೆಗೆ ಎಕ್ಸಾಮ್ ಇದೆ. ಸೊ ನಾಳೆಗೆ ಓದ್ಕೊಳ್ಳೋದು ಜಾಸ್ತಿ ಏನೂ ಮಾಡೋದಕ್ಕೆ. ಸೊ ನ್ಯೂ ಇಯರ್ ಥರ ದೀಪಾವಳಿ ರೆಸಲ್ಯೂಷನ್ ಇದೆ ಸ್ಫೂರ್ತಿದು? ಇಲ್ಲ, ದೀಪಾವಳಿ ಆ್ಯಂಡ್ ಐ ಆಮ್ ವೇಟಿಂಗ್ ಫಾರ್ ಅ ಬಿಗ್ಗೆಸ್ಟ್ ರಿಲೀಸ್ ಆಫ್ ಮೈ ಕೆರಿಯರ್. ಯಾಕಂದರೆ ಕನ್ನಡಲ್ಲಿ ಏನಂತಾರೆ, ಐ ಡೋಂಟ್ ನೋ ವಾಟ್ ವೆಂಟ್ ರಾಂಗ್, ಅಥವಾ ನಾನು ಇನಿಷಿಯಲ್ ಸ್ಟೇಜಸ್ಸಲ್ಲಿ ನಾನು ಸೆಲೆಕ್ಷನಲ್ಲಿ ರಾಂಗ್ ಮಾಡಿದ್ನ ಅಥವಾ ಏನಂತ ನಂಗೆ ಗೊತ್ತಿಲ್ಲ. ಬಟ್ ತಮಿಳಲ್ಲಿ ಐ ಸ್ಟಾರ್ಟೆಡ್ ಒಂದು ಹೊಸ ಇದರಿಂದ ಕಾವ್ಯ ಅಗತ್ಯ ಅಂತ ತಮಿಳಲ್ಲಿ ನನ್ನ ಹೆಸರೀಗ. ಸೊ ಮನದಿಲ್ ಅವ್ರ ಮಾಟ್ರಮ್ ಅಂತ ಪಾರ್ಥಿಬನ್ ಸರ್, ಯು ಮೈಟ್ ಹವ್ ಹರ್ಡ್ ಅಬೌಟ್ ಹಿಮ್. ಸೊ ಅವರ ಡೈರೆಕ್ಟರ್ ಮನದಿಲ್ ಅವ್ರ ಮಾಟ್ರಮ್ ಅಂತ. ಇಟ್ಸ್ ಅ ವೆರಿ ವೆರಿ ಬ್ಯೂಟಿಫುಲ್ ಸಬ್ಜೆಕ್ಟ್ ಆ್ಯಂಡ್ ಐ ಹ್ಯಾವ್ ಪ್ಲೇಡ್ ದ ಕಾವ್ಯ ರೋಲ್ ದೇರ್. ಅಲ್ಲಿ ಆ ಸಿನಿಮಾದಲ್ಲಿ ಕಾವ್ಯ, ನನ್ನ ತಮಿಳ್ ಇಂಡಸ್ಟ್ರಿ ನೇಮ್ ಕೂಡ ಕಾವ್ಯ.
ಸೊ ಹೊಸ ಕೆರಿಯರ್ ತಮಿಳಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಐಮ್ ಜಸ್ಟ್ ಕೀಪಿಂಗ್ ಮೈ ಫಿಂಗರ್ಸ್ ಕ್ರಾಸ್ ಡಿಸೆಂಬರಲ್ಲಿ ರಿಲೀಸ್. ಸೊ ಅದು ರಿಲೀಸ್ ಆಗೋ ತನಕ ಇನ್ಯಾವುದು ಒಪ್ಕೋಬಾರ್ದು ಅಂತ ಕೂಡ ಡಿಸೈಡ್ ಮಾಡಿದ್ದೀನಿ. ಓಕೆ, ಸೊ ಕೊನೆಯದಾಗಿ ಅಪರ್ಣ ಅವರೇ, ಇಷ್ಟು ಜನ ಹುಡುಗಿರ ಜೊತೆ ಕೂತ್ಕೊಂಡು ಇಷ್ಟು ಹೊತ್ತು ಕಳೆದ್ರಿ, ಹೇಗೆ ಅನ್ನಿಸ್ತಾ ಇದೆ? ಸ್ಟಾರ್ಟಿಂಗ್ ಬಂದಿದ್ದ ಫೀಲಿಂಗ್ ಇನ್ನೂ ಉಳ್ಕೊಂಡಿದ್ಯಾ? ನನಗೆ ಏನು ಗೊತ್ತಾ, ನಾನು ಪ್ರತಿಯೊಂದನ್ನು ಒಂಥರ ಬೆರಗಿಂದ ನೋಡು, ನಂಗೆ ಮುಂಚೆಯಿಂದ ಅದೊಂದು ಬೆರಗುಗಣ್ಣ ಅಲ್ಲ. ನಾನು ಇದೆಲ್ಲ ಕೇಳ್ತಿದ್ರೆ ಎಲ್ರಿಗೂ ಇಷ್ಟಿಷ್ಟು ಒಳ್ಳೆ ಕನಸು, ಏನೋ ಒಂದು ಗುರಿ, ಏನೋ ಒಂದು ಆಸೆ. ನಾನು ಅನ್ಕೋತಾ ಇರ್ತೀನಿ ಅಂದರೆ ಪ್ರತಿ ಮನಸ್ಸು ಎಷ್ಟು ಒಳ್ಳೆಯದಾಗಿ ಯೋಚನೆ ಮಾಡುತ್ತೆ. ನಂಗೆ ಈ ಥರ ಇಷ್ಟ. ನಂಗೆ ಹೆಣ್ಮಕ್ಳೆಲ್ಲ ಈ ಥರ ತುಂಬ ಎಲ್ಲ ಚೆನ್ನಾಗಿ ಅಲಂಕಾರ ಮಾಡಿದ್ರಿ. ನಮ್ಮ ಮನೇಲೆಲ್ಲ ಏನು ಅಂದರೆ, ನಾನು ನನ್ನಮ್ಮ ಇಬ್ಬರು ಹಬ್ಬಗಳಲ್ಲಿ ನಾವೆಲ್ಲೂ ಹೋಗದೇ ಇದ್ರು ಅಥವಾ ನಮ್ಮ ಮನೆಗೆ ಯಾರು ಬರ್ತಾ ಇದ್ರು ಅಲ್ಲಿ ಮನೆ ಮುಂದೆ ಯಾರಾದರೂ ಅಲಂಕಾರ, ಅಮ್ಮ ಬಾಮ್ಮ ಬೇಗ ಏನು ನೋಡಿ ಹೆಂಗೆ ಇದು ಮಾಡ್ಕೊಂಡಿದ್ದೆ ನಾವು ಒಂಥರ ನಂಗೆ ಆಮೇಲೆ ಯಾರೋ ಮಿಸ್ಟೇಕ್ ಮಾಡ್ಕೋತಾರೋ ಏನೋ, ಏನು ಹಂಗೆ ನೋಡ್ತಿದ್ದೀನಿ ಅಂತ. ನಂಗೆ ಇಷ್ಟ ಅವಳು ಏನು ಹಾಕ್ಕೊಂಡಿದ್ದಾಳೆ ಇದೆಲ್ಲ. ಐ ಲವ್ ಟು ವಾಚ್, ಐ ಥಿಂಕ್ ಆಫ್ ಬ್ಯೂಟಿ ಇಸ್ ಎ ಜಾಯ್ ಫಾರ್ ಎವರ್ ಅನ್ನೋ ಹಾಗೆ ನಂಗೆ ತುಂಬ ಇಷ್ಟ. ಸೊ ಆ ಬೆರಗಿಂದ ನೋಡ್ತಾ ಇದ್ದೀನಿ, ಎಲ್ಲ ಮುದ್ದಾಗಿ ಅಲಂಕಾರ ಮಾಡಿಕೊಂಡು ಎಲ್ಲ ಏನೇನೋ ಕನಸುಗಳನ್ನ ಹಂಚ್ಕೊಂಡು ನಂಗೆ ಇಷ್ಟ ಆಯಿತು. ಸೊ ಐ ಆಮ್ ಸೋ ಥ್ಯಾಂಕ್ಫುಲ್. ಸೊ ಕೊನೆಯದಾಗಿ ದೀಪಾವಳಿ ಹಬ್ಬದ ಮೆಸೇಜ್ ಏನು ಕೊಡ? ನನಗೆ ಮೆಸೇಜ್ ಅಂತೆಲ್ಲ ಅಲ್ಲ, ಯಾವಾಗಲೂ ಅನ್ಸೋದು, ಬಹುಶಃ ನಮ್ಗೆಲ್ಲರಿಗೂ ಇದು ಅನ್ಸುತ್ತೆ ನೋಡಿ ಎಷ್ಟು ಚೆನ್ನಾಗಿ ನಾವು ಕಾಲ ಕಳೀತಿದ್ದೀವಿ ಅಲ್ಲ. ಆದರೆ ಒಂದು ಸ್ವಲ್ಪ ಇವತ್ತು ಸ್ಪರ್ಧೆ, ಗೊಂದಲ, ನಾನು ಹೆಚ್ಚು ನೀನು ಹೆಚ್ಚು, ಯಾರು ತಿಳಿಯರು ಪರಾಕ್ರಮ, ಇವೆಲ್ಲ ಇಲ್ಲದೆ ಹಬ್ಬಗಳ ನೆಪನಲ್ಲಾದರೂ ನಾವು ಒಂದಿಷ್ಟು ಹೃದಯ ಹತ್ತಿರ ಆದರೆ ಏನಾದರೂ ಆಗು ಮೊದಲು ಮಾನವನಾಗು ಅಲ್ವಾ? ಆದರೆ ತುಂಬ ಚೆನ್ನಾಗಿರುತ್ತೆ ಈ ಥರದ್ದೆಲ್ಲ, ಇನ್ನೂ ಸೊಗಸಾಗಿರುತ್ತೆ ಅಂತ. ಇನ್ನೊಂದು ನಾನು ಬಹುಶಃ ಇದನ್ನು ಹೇಳಬಲ್ಲೆ, ಕನ್ನಡದಲ್ಲಿ ಹೀರೋಯಿನ್ಗಳಿಲ್ಲ ಅಂತ ಯಾರಾದರೂ ಹೇಳಿದ್ರೆ ಇದಕ್ಕಿಂತ ಬ್ಯೂಟಿಗಳು ಬೇಕಾ? ನಿಜಕ್ಕೂ ದೀಪಾವಳಿ ಹಬ್ಬ ಭಾವನೆ ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಈ ತರ ನಾವು ದೀಪಾವಳಿ ಹಬ್ಬ ಆಚರಿಸಿರ್ಲಿಲ್ಲ, ತುಂಬಾ ದಿನಗಳ ಬಳಿಕ ನಾವು ಈ ತರ ಆಚರಣೆ ಮಾಡ್ತಾ ಇದೀವಿ. ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬೆರೆಯೋದೇ ಒಂದು ಹಬ್ಬ. ನಿಜಕ್ಕೂ ಅದನ್ನ ನಾವು ಪದ್ಧತಿಗಳಲ್ಲಿ ನಮ್ಮ ಭಾರತೀಯರು ಅಳವಡಿಸ್ಕೊಂಡಿದ್ದಾರೆ ಅಷ್ಟೇ. ಸೊ ಇವತ್ತು ದೀಪಾವಳಿ ಹಬ್ಬ ದಿನ ಹಾಡಿದೀವಿ, ಕುಣಿದಿದ್ದೀವಿ, ಮಾತಾಡಿದೀವಿ, ಎಲ್ಲಾ ರೀತಿ ಕೂಡ ದೀಪಾವಳಿ ಹಬ್ಬವನ್ನ ಎಂಜಾಯ್ ಮಾಡಿದೀವಿ. ಸೊ ಇಷ್ಟೊತ್ತು ಎಲ್ರಿಗೂ ಕೂಡ ಒಂದ್ ಮಾತು ಹೇಳ್ಬಿಡ್ಲಾ, ಇನ್ಮೇಲೆ ಕರೀರಿ, ಈ ತರ ಬರ್ತೀನಿ. ಅಂತೂ ಎಲ್ಲಾ ಹಬ್ಬದ ಕಾರ್ಯಕ್ರಮಗಳಿಗೆ ಬರೋದಕ್ಕೆ ಇನ್ನೊಂದ್ಸಲ ಎಕ್ಸ್ಪ್ರೆಷನ್ ನಾನು ನೋಡ್ಬೋದಾ? ಅಲ್ಲ, ಫಸ್ಟ್ ಇದು ಏನಪ್ಪ ನಾನು ಎಲ್ಲಪ್ಪ, ಅಲ್ಲಲ್ಲ ನಾನು ಎಲ್ಲಪ್ಪ ಇಲ್ಲಿ ಅನ್ಕೊಂಡೆ, ಇವಾಗ ಇನ್ನೊಂದ್ಸತಿ ಕರೀರಿ ಬರ್ತೀನಿ. ಯಾರು ವಿಷಲ್ ಇನ್ ಮುಂದೆ ಎಲ್ಲಾ ಹಬ್ಬಗಳಿಗೂ ನಮ್ ಜೊತೆ ಅಪರ್ಣ ಇರ್ತಾರೆ. ಸೊ ಇಷ್ಟೊತ್ತು ಎಲ್ರೂ ನಮ್ ಜೊತೆ ದೀಪಾವಳಿ ಹಬ್ಬನ ಆಚರಿಸಿದ್ರಿ, ನಿಮ್ಮೆಲ್ಲ ಅಮೂಲ್ಯವಾದ ಸಮಯನ ನಮ್ ಜೊತೆ ಹಂಚ್ಕೊಂಡಿದಿರಿ. ಎಲ್ರಿಗೂ ಕೂಡ ಧನ್ಯವಾದ. ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ ಕೂಡ. ಎಲ್ಲರೂ ಸಿಂಗಲ್ ಆಗಿ ಡ್ಯಾನ್ಸ್ ಮಾಡಿದ್ದು ನೋಡಿದಾಯ್ತು. ಈಗ ಎಲ್ಲರೂ ಒಟ್ಟಿಗೆ ಸೇರಿ ಡ್ಯಾನ್ಸ್ ಮಾಡ್ತಾರೆ, ಅದನ್ನ ನೋಡ್ತಾ ನಾವು ಕಾರ್ಯಕ್ರಮ ಮುಗಿಸೋಣ. ಸೊ ಆ ಡ್ಯಾನ್ಸ್ನೊಂದಿಗೆ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.